ನನ್ನ ಬಗ್ಗೆ ನಾನೇ ಹೇಳ್ಕೋಬೇಕಾಗಿಲ್ಲ. ನಿಮ್ಮ ಆಶೀರ್ವಾದದಿಂದ, ಎಲ್ಲರ ಸಹಕಾರದಿಂದ ಇಷ್ಟು ಸಾಧನೆ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ತು. ಅನ್ನವ್ರು ಹೇಳ್ಬಿಟ್ಟು ಹೋಗಿದ್ದಾರೆ, ನಿರ್ಮಾಪಕರಿಗೆ ಅನ್ನದಾತರು ಅಂತ. ಆ ಅನ್ನದಾತರನಿಂದಾನೇ ಸಿನಿಮಾ ರಂಗ ಉಳಿಯೋದಕ್ಕೂ ಬದುಕೋದಕ್ಕೂ ಒಂದು ಅವಕಾಶ ಇರುತ್ತೆ. ನಾನು ತೆಲುಗು ಆಗ್ಬೋದು, ಕನ್ನಡ ಆಗ್ಬೋದು, ತುಂಬ ನಿರ್ಮಾಪನ ನಾನು ನೋಡಿದ್ದೀನಿ. ನಾನು ಎಲ್ಲ ನಿರ್ಮಾಪನಲ್ಲಿ ಆ ಕಾಲದಲ್ಲಿ ನಾನು ರೌಡಿ MLA ನಿರ್ಮಾಪಕ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ಆಫ್ಟರ್ ಲಾಂಗ್ ಗ್ಯಾಪ್ ನರಸಿಂಹಮೂರ್ತಿ ಅವ್ರು ನಾನು ಇಷ್ಟಪಟ್ಟಿದ್ದೀನಿ. ನಾನು ಯಾಕೆಂದ್ರೆ ಸಿನಿಮಾಗೆ ಏನು ಬೇಕು, ಯಾರು ಬೇಕು, ಎರಡೇ ನಾನು ಅವ್ರು ಹೇಳ್ತಾ ಬಂದಿದ್ದೀನಿ. ಯಾವತ್ತೂ ಇವರೇ ಯಾಕೆ ಅವರೇ ಯಾಕೆ ಯಾವತ್ತೂ ಕೇಳಲಿಲ್ಲ. ಅದು ಅವ್ರ ದೊಡ್ಡ ಗುಣ. ಆಮೇಲೆ ಸಿನಿಮಾ ರಂಗ ಕ್ಲಿಷ್ಟದಲ್ಲಿದೆ, ಕುಸಿತಾ ಇದೆ ಅಂತ ದಿನ ನಾವು ಪೇಪರ್ನ ನೋಡ್ತಾ ಇದ್ವಿ. ನೀವೇ ಬರೆದು ಕೊಡ್ತಾ ಇದ್ದೀರಾ. ನಿನ್ನೆ ಪೇಪರ್ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟದಲ್ಲಿದೆ ಇಂಡಸ್ಟ್ರಿ ಅಂತ. ಇದೆಲ್ಲ ಅವರು ಪೇಪರ್ ನೋಡ್ತಾ ಇರ್ಬೋದು. ಆದರೆ ನಾನು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ, ಗ್ಯಾರಂಟಿ ಈ ಸಿನಿಮಾ ನನಗೆ ಹೆಸರು ಬರುತ್ತೆ. ಅವ್ರು ಕೇಳಿದ್ದಂದೆ ಈ ಸಿನಿಮಾ ನನಗೆ ಹೆಸರು ಬರಬೇಕು ಸರ್ ಅಂತ ಅವ್ರು ಕೇಳಿದ್ದಾರೆ ಅಷ್ಟೇ. ಲಾಭ ಇಷ್ಟು ಬರುತ್ತೆ ಅಂತ ಅವ್ರು ಹೇಳಿಲ್ಲ. ಆ ಥರ ಒಳ್ಳೆ ಗುಣ ಇರುವಂಥವ್ರು ನಮ್ಮ ನರಸಿಂಹಮೂರ್ತಿ ಅವರು. ಓಪನಿಂಗ್ ಪ್ರೆಸ್ ಮೀಟ್ ಏನೇನು ಯೋಚನೆ ಮಾಡಿದ್ದೀವಿ. ನಾನು ಹೇಳಿದೆ, ನಿಮ್ಮ ಮನೆದೇವರು ಕದ್ರಿ ಲಕ್ಷ್ಮೀ ಸ್ವಾಮಿ ಅಲ್ಲ ಸರ್, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ, ಕ್ಯಾಜುವಲಾಗಿ ಸ್ಟಾರ್ಟ್ ಮಾಡೋಣ, ಸಿನಿಮಾ ಆದಮೇಲೆ ಒಳ್ಳೆ ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದ್ದೀವಿ. ನಿಜವಾಗ್ಲೂ ನಮಗೆ ಯಾವ ರೀತಿ ಸಿನಿಮಾ ಮಾಡಿದ್ದೀವಿ, ಎಷ್ಟು ಫಾಸ್ಟಾಗಿ ಮಾಡಿದ್ದೀವಿ ನನಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ನನ್ನ ಟೀಮ್. ನನ್ನ ಜೊತೆಯಲ್ಲಿ ಬೇಕಾಷ್ಟು ಪಿಕ್ಚರ್ಸ್ ಮಾಡಿದ್ದಾರೆ. ಜೆ ಕೃಷ್ಣ, ಶಶಿಕಿರಣ್ ಆಗ್ಬೋದು, ಮುನ್ರಾಜ್ ಆಗ್ಬೋದು, ಇನ್ನು ಕಲಾವಿದರ ಬಗ್ಗೆ ಹೇಳಬೇಕಾಗಿಲ್ಲ. ನನ್ನ ಹಿಂದೆ ದೊಡ್ಡ ತಂಡ ಇದೆ. ನನಗೆ ಯಾವತ್ತೂ ಸ್ವಲ್ಪ ಗರ್ವ ಅನ್ಕೊಂಡೆ, ತುಂಬ ಗರ್ವ ನನಗೆ ಯಾರು ಫೋನ್ ಮಾಡಿದ್ರು ಏನು ಮಾತಾಡಲ್ಲ. ಒಂದು ಕೆಲಸ ಮಾಡ್ತಾರೆ, ಕವರ್ ಕೊಟ್ಟೆ ತೊಗೊಂಡು ಹೋಗ್ತಾರೆ, ಕವರ್ ಓಪನ್ ಮಾಡಿ ನೋಡಲ್ಲ. ಅಲ್ಲಿ ಅಂಥ ಗುಣವಂತ ನಮ್ಮ ಕಲಾವಿದರು. ಇವರೆಲ್ಲ ಇರುವಾಗ ನನಗೆ ಭಯ ಏನಿರುತ್ತೆ? ನನಗೆ ಭಯನೇ ಇಲ್ಲ. ಅದಕ್ಕೆ ನಾನು ಅಷ್ಟು ಪಿಕ್ಚರ್ ಮಾಡೋಕ್ಕೆ ಅವಕಾಶ ಸಿಕ್ತು. ಮಾಧ್ಯಮದವ್ರ ಬಗ್ಗೆ ಹೇಳಬೇಕಂದ್ರೆ, ನನ್ನ ಮಗನಾಗಿ ನೀವು ಸಾಕೊಂಡು ಬಂದಿದ್ರಿ ಅಷ್ಟೇ. ಯಾವತ್ತೂ ನನ್ನ ಮೇಲೆ ಇಷ್ಟು ಕಪ್ಪು ಚುಕ್ಕ ಇಲ್ಲದೆ ನೀವೇ ಕಾಪಾಡ್ಕೊಂಡು ಬಂದಿದ್ರಿ. ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ನಾನು ಯಾವತ್ತೂ ನಿಮ್ಮ ಸಹಾಯ ನಾನು ಮರೆಯೋಕ್ಕಾಗಲ್ಲ. ಮುಖ್ಯವಾಗಿ ಒಂದು ಸಿನಿಮಾ ಇನ್ವಿಟೇಷನ್ ಬರಬೇಕಂದ್ರೆ ಹಾಡುಗಳು ಇಂಪಾರ್ಟೆಂಟ್. ವಿನಯ್ ಚಂದ್ರ ಅವ್ರ ತಂದೆಯವರು ನಮ್ದೆಲ್ಲ ಕೆಲಸ ಮಾಡಿದ್ದಾರೆ, ಕಲಾವಿದರಾಗಿ, ಜರ್ನಲಿಸ್ಟಾಗಿ ಪರಿಚಯ ಆಗಿರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಗಿರೀಶ್ ಗೌಡರು ವಿನಯ್ ಚಂದ್ರನ ಈ ಪಿಕ್ಚರ್ ಕರ್ಕೊಂಡು ಬಂದರು. ನಿಮ್ಮೆಲ್ಲರಿಗೂ ಗೊತ್ತು, ಹೆಚ್ಚು ಸಿನಿಮಾಗಳು ನಾನು ಉಪೇಂದ್ರ ಕುಮಾರ್ ಅವರು, ಹಂಸಲೇಖ ಅವ್ರ ಜೊತೆ ಜಾಸ್ತಿ ನಾನು ಮಾಡಿದ್ದೀನಿ. ಬೇರೆಯವ್ರದ್ದು ಕಡಿಮೆ ಮಾಡಿದ್ದೀನಿ. ನಾನು ಹೊಸಬ್ರ ಥರ ಮಾಡಲಿಲ್ಲ. ನಾನು ಅವರು ಹೊಸಬರಲ್ಲ. ಜಗ್ಗೇಶ್ ಅವರು ಚಿತ್ರ ಎಲ್ಲ ಮಾಡಿದ್ದಾರೆ. ಬಟ್ ಗಿರೀಶ್ ಅವರು 2-3 ಸಾಂಗ್ ಕೇಳಿಸಿದ್ದಾರೆ. ಇಮಿಡಿಯೇಟ್ ನರಸಿಂಹಮೂರ್ತಿ ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದೀನಿ, ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಸರ್ ಅಂತ. ನಿಮ್ಗೆ ಓಕೆ ಆದರೆ ಓಕೆ ಸರ್ ಅಂತ ಇಲ್ಲ ನರಸಿಂಹಮೂರ್ತಿ ಅವರು. ಅದಕ್ಕೆ ನರಸಿಂಹಮೂರ್ತಿ ಅವ್ರ ಬಗ್ಗೆ ಫಸ್ಟೇ ನಾನೊಂದು ಸಬ್ ಟೈಟ್ಲ್ ಹಾಕ್ಕೊಂಡಿದ್ದೀನಿ. ನಾನು ಇಸ್ ವೆರಿ ಗುಡ್ ಪ್ರೊಡ್ಯೂಸರ್ ಅಂತ. ಇಂಥ ನಿರ್ಮಾಪಕರಿದ್ದರೆ ನಾವು ಒಳ್ಳೆ ಒಳ್ಳೆ ಚಿತ್ರ ಮಾಡೋಕ್ಕೆ ಅವಕಾಶ ಇರುತ್ತೆ. ಹಾಡುಗಳು ಬರೆದವರಾಗ್ಬೋದು, ಸಂಭಾಷಣೆ ಬರೆದವರಾಗ್ಬೋದು, ಎಲ್ಲರೂ ಅದ್ಭುತವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಜನವರಿ 21 ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಫಸ್ಟ್ ಕಾಪಿ ನೋಡೋಂಥ ಸ್ಟೇಟಸ್ ನಾವು ಬಂದಿದ್ದೀವಿ. ದಟ್ ಮೀನ್ಸ್ ಮೈ ಟೀಮ್ ಈಸ್ ಸೂಪರ್. ನಾನು ಯಾವತ್ತೂ
ನನ್ನಿಂದ ಸಿನಿಮಾ ಸಕ್ಸಸ್ ಆಯ್ತು ಅಂತ ಇವಾಗ ಯಾವ ಪ್ರೆಸ್ ಮೀಟಲ್ಲಾಗಲಿ ಇಲ್ಲಿ ನಾನು ಹೇಳಿಲ್ಲ. ನನ್ನ ಟೀಮ್ನಿಂದ ನಾನು ಸಕ್ಸಸ್ ಆಗಿದ್ದೀವಿ, ನಾವೆಲ್ಲ ಸೇರಿ ಸಿನಿಮಾ ಮಾಡಿದ್ವಿ, ಸಕ್ಸಸ್ ಮಾಡಿದ್ವಿ ಅನ್ನೋದು ನನ್ನ ಗುಣ. ಅದೇ ರೀತಿ ನನ್ನ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲರೂ ಸಹಕಾರ, ನಿರ್ಮಾಪಕರ ಧೈರ್ಯ ಸರ್ ನರಸಿಂಹಮೂರ್ತಿಯವರು. ಯಾಕಂದರೆ 200-300 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದೆರಡು ಸಕ್ಸಸ್ ಆಗ್ತಾ ಇಲ್ಲ ಅಂತ. ಆದರೂ ನೀವು ಎಷ್ಟು ಧೈರ್ಯದಿಂದ ಮಾಡಿದ್ರಿ. ಹ್ಯಾಂಡ್ಸ್ ಅಪ್ ಟು ಮೈ ಪ್ರೊಡ್ಯೂಸರ್. ಎಸ್, ನೀವಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಸರ್. ಇನ್ನು ಹೀರೋ ಬಗ್ಗೆ ಹೇಳಬೇಕಂದ್ರೆ, ಲಾಸ್ಟ್ ಇಯರ್ ಫಿಲ್ಮ್ ಫೆಸ್ಟಿವಲ್ ಜೂರಿನಲ್ಲಿ ನಮ್ಮ ಟೀಮ್ಗೆ ನಿಮ್ಮ ಪಿಕ್ಚರ್ ಬಂತು, ನಾವು ಸೆಲೆಕ್ಟ್ ಮಾಡಿದ್ದೀವಿ. ನಾವು ಈ ಹುಡುಗ ತುಂಬ ಆ್ಯಕ್ಟ್ ಮಾಡಿದ್ದಾನೆ, ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆರೆಬೇಟೆ ನಾವು ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಮಾಡಿದ್ವಿ. ನಾವು ಗಿರೀಶ್ ಗೌಡರು ಕೆರೆಬೇಟೆ ಹೀರೋ ಹೆಂಗಿರ್ತಾರೆ ಸರ್ ಅಂತ, ನಾನು ಪಿಕ್ಚರ್ ನೋಡಿ ಅವ್ರನ್ನೇ ನೋಡಬೇಕಾಗಿಲ್ಲ ಅಂದರು. ನೆಕ್ಸ್ಟ್ ಡೇ ಮಾತಾಡಿದ್ದೀವಿ, ಇಮಿಡಿಯೇಟ್ ಅಡ್ವಾನ್ಸ್ ಕಲಿಸಿದ್ದಾರೆ. ವಿತಿನ್ 24 ಅವರ್ಸ್ನಲ್ಲಿ ಎಲ್ಲ ಕೂಡಿ ಬಂತು. ಆ ರೀತಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ದು, ಫಿನಿಷ್ ಮಾಡಿದ್ದು ಹಿಂಗಾಯಿತು ಹಂಗಾಯ್ತು ಅನ್ನೋದಲ್ಲಿ ಸಿನಿಮಾ ಫಿನಿಷ್ ಮಾಡಿದ್ವಿ ನಾವು. ಗಾಡ್ ಬ್ಲೆಸ್ ಯು ಗೌರಿ. ನಮ್ಮ ಸಿನಿಮಾ ಮಾಡೋ ನಿಮಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು, ಒಂಥರ ನಮಗೆ ಖುಷಿ ಆಗುತ್ತೆ. ನಮ್ಮ ಸಿನಿಮಾ ಮಾಡುವಾಗ ಈ ಗಾಟ್ ಫಿಲ್ಮ್ ಫೇರ್ ಅವಾರ್ಡ್ ಅಂತ. ಇನ್ನು ಹೀರೋಯಿನ್ಸ್ ಆಗ್ಬೋದು, ಸಹಕಲಾವಿದರು ಆಗ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ವಿ. ಪಿಕ್ಚರ್ ಚೆನ್ನಾಗಿ ಬಂತು, ಹಾಡುಗಳು ಚೆನ್ನಾಗಿದೆ. ಕಾಮನ್ ಮ್ಯಾನ್, ಒಬ್ಬ ಕಾಮನ್ ಮ್ಯಾನ್ ಜೀವನದಲ್ಲಿ CM ಆದರೆ ಏನು ಮಾಡಬಹುದು ಅಷ್ಟೇ ಕಾನ್ಸೆಪ್ಟ್. ಸ್ಮಾಲ್ ಥ್ರೆಡ್ ಇನ್ನೇನು ತುಂಬ ಚೆನ್ನಾಗಿ ನಾವು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ವಿ. ನಾವು ಒಳ್ಳೇದು ಮಾಡೋಕ್ಕೆ ಅವಾಗ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ. ನಾನು CM ಆದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾವು ಮಾತಾಡ್ತಾ ಇರ್ತೀವಿ. ನಾವು ಇಟ್ ಈಸ್ ಕಾಮನ್, ಪ್ರತಿಯೊಬ್ಬರಲ್ಲಿ ಒಂದು ಆಸೆ ಇರುತ್ತೆ. ಎಲ್ಲ ನೋಡುವಾಗ ನಾನು CM ಆದರೆ ಹಂಗೆ ಮಾಡ್ತೀನಪ್ಪ, ನಾನು CM ಹಿಂಗೆ ಮಾಡ್ತೀನಪ್ಪ ಅಂತೀವಿ. ನಮ್ಮ ಹೀರೋನ ಅದೇ ರೀತಿ ಕಾಮನ್ ಮ್ಯಾನ್ ಆಗಿದ್ದು, ಸಣ್ಣ ಲಾಯರ್, ಅವರು ಅಡ್ವೊಕೇಟ್. ಅಂಥವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಲ್ ಬಿಕಮ್ CM ಆಫ್ ಕರ್ನಾಟಕ. ಬಂದ ಮೇಲೆ ಯಾವ್ಯಾವ ರೀತಿ ಏನೇನು ಮಾಡಬಹುದು ಅನ್ನೋದು ಒಳ್ಳೇದು ಮಾಡಿ ತೋರಿಸಿದ್ದಾರೆ. ಕಥಾವಸ್ತು ತುಂಬ ಚೆನ್ನಾಗಿದೆ. ಪ್ಲೀಸ್ ನಿಮ್ಮೆಲ್ಲರ ಸಹಕಾರ ಕೊಡಲಿ ಅಂತ ನಾನು ಹೇಳ್ಕೊತೀನಿ. ಗಾಡ್ ಬ್ಲೆಸ್ ಯು. ಅಂದರೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸಿನಿಮಾ ತಂಡದ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಈ ಚಿತ್ರ ತುಂಬ ಶಾರ್ಟ್ ಟೈಮಲ್ಲಿ ಮಾಡಿದ್ದೀವಿ, ಆದರೆ ಇದರಲ್ಲಿ ಸಿಕ್ಕಂಥ ಅನುಭವ ಇದೆಯಲ್ಲ, ಅದು ತುಂಬ ದೊಡ್ಡ ಒಂದು ಇದು. ನಾನು ತುಂಬ ಹೊತ್ತೇನು ಮಾತಾಡಲ್ಲ, ಒಂದು ಚಿಕ್ಕದಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ. ನನಗೆ ತುಂಬ ಆಶ್ಚರ್ಯ ಆಗಿರೋದು ಈ ಸಿನಿಮಾ ಅಂತಂದರೆ, ಆ್ಯಕ್ಚುಲಿ ಒಂದು ಬಾಕ್ಸ್ ಹಾಕ್ಕೊಂಡಿದ್ದಾರೆ. ಅಂದರೆ ಇಷ್ಟನೇ ತಾರೀಕು ಫೋಟೋ ಶೂಟ್ ಆಗುತ್ತೆ, ಇಷ್ಟು ದಿವಸದಲ್ಲಿ ಶೂಟಿಂಗ್ ಆಗುತ್ತೆ, ಇಂಥ ದಿವಸ ಡಬ್ಬಿಂಗ್ ಕಂಪ್ಲೀಟ್ ಮಾಡ್ತೀವಿ, ಇಂಥ ದಿವಸ ರೀರೆಕಾರ್ಡಿಂಗಿಗೆ ಹೋದ ಸಿನಿಮಾ ಅಂತ. ನೀವು ನಂಬಲ್ಲ, ಯಾರಿಗಾದ್ರೂ ಹೇಳಿದ್ರೆ ಅನಿಸುತ್ತೆ. ಅದೇ ಡೇಟು, ಅದೇ ಥರನೇ ಪ್ರತಿಯೊಂದು ಪ್ಲ್ಯಾಂಡ್ ಆಗಿ ಒಂದು ದಿವಸನೂ ಹಿಂದೆ ಮುಂದೆ ಆಗದಿದ್ದ ಹಾಗೆ ಈ ಸಿನಿಮಾನ ನಿರ್ದೇಶಕರು ಮತ್ತು ನಿರ್ಮಾಪಕರು ಮುಗಿಸಿದ್ರು. ಇದು ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದರೆ ನಾನು ಕೂಡ ಒಂದು ಸಿನಿಮಾ 2 ಸಿನಿಮಾ ಪ್ರೊಡಕ್ಷನ್ ಮಾಡಿದವನು. ಹಾಗಾಗಿ ನನಗೆ ಯಾವಾಗಲೂ ಆಶ್ಚರ್ಯ, ಅದು ಹೇಗೆ ಇವರು ಇಂಥ ದಿವಸ ಜನವರಿ 10ನೇ ತಾರೀಕು ಫೋಟೋಶೂಟ್, ಇಲ್ಲಿಂದ ಶೂಟಿಂಗ್, ಇಲ್ಲಿಂದ ಡಬ್ಬಿಂಗ್, ಮಾರ್ಚ್ 31ನೇ ತಾರೀಕಿಗೆ ಈ ಸಿನಿಮಾದ ಡಬ್ಬಿಂಗ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು. ಕರೆಕ್ಟ್ ನಂದೇ ಅವತ್ತು 31ನೇ ತಾರೀಕೆ ಕಂಪ್ಲೀಟ್. ಇದನ್ನು ಹೇಳಿದ್ದೆ ಆವಾಗ ಜಾನ್ವರಿಲಿ ಅವರು. ಈ ಥರ ಈ ಸಿನಿಮಾದಲ್ಲಿ ನನಗೆ ತುಂಬ ಅನಿಸಿರುವಂಥದ್ದು, ಇದಕ್ಕೇನೋ ಒಂದು ದೈವ ಬಲ ಇದೆ, ದೈವ ಶಕ್ತಿ ಇದೆ ಅನ್ನೋದು. ಈಗ ಸ್ಟಾರ್ಟಿಂಗಿಗೆ ಬರ್ತೀನಿ. ನಾನು ಕೆರೆಬೇಟೆ ಆದಮೇಲೆ ಯಾವುದಾದ್ರೂ ಒಳ್ಳೆ ಸಿನಿಮಾ ಮಾಡಬೇಕು, ಯಾವುದಾದ್ರೂ ಒಂದಿಷ್ಟು ಕಥೆಗಳನ್ನು ಕೇಳ್ತಾನೆ ಇದ್ದೆ. ಇದ್ದಕ್ಕಿದ್ದಾಗೆ ಒಂದು ದಿವಸ ನಮ್ಮ DK ನವೀನು ಮತ್ತು ಗಿರೀಶ್ ಗೌಡರು ಫೋನ್ ಮಾಡಿದ್ರು. ಸರ್, ಒಂದು ಕತೆ ಇದೆ, ಹೀಗೆ ಕೇಳಿ, ಹೀಗೆ ನಿರ್ದೇಶಕರು ನಿಮ್ಮ ಸಿನಿಮಾ ನೋಡಿದಾರಂತೆ, ಹೀಗೆ. ನಾನು ಯಾರು ಅಂತಂದ್ರೆ ಓಂ ಸಾಯಿ ಪ್ರಕಾಶ್ ಸರ್ ಅಂತ ಹೇಳಿ. ನನಗೆ ಅವ್ರದ್ದು ಬೇರೆ ಬೇರೆ ಸಿನಿಮಾಗಳನ್ನೆಲ್ಲ ನೋಡಿದ್ದೆ. ಅರೆ, ಇಷ್ಟು ದೊಡ್ಡ ಸೀನಿಯರ್ ಡೈರೆಕ್ಟ್ರು, ಹೇಗೆ ಏನು ಅವ್ರ ಜೊತೆಗೆ ನಾನು ಮಾಡೋದಕ್ಕಾಗುತ್ತಾ, ಇನ್ನೊಂದನ್ನು ಸಣ್ಣ ಅಳುಕು ಇದ್ದೇ ಇರುತ್ತಲ್ವ. ಒಂದು ಸಾರಿ ನೀವು ಬಂದು ಕತೆ ಕೇಳಿ ಅಂತ ಹೇಳಿದರು. ಆದರೆ ಈಗ ಸಾರ್ ಹೇಳಿದಾಗಲೇ ಗೊತ್ತಾಗಿದ್ದು, ನಮ್ಮ ಸಿನಿಮಾ ನಿಮ್ಮ ಪ್ಯಾನಲಿಗೆ ಸೆಲೆಕ್ಟ್ ಆಗಿದ್ದು ನನಗೆ ಇವತ್ತಿನವರೆಗೂ ಗೊತ್ತಿದ್ದಿಲ್ಲ. ನೀವು ಸಿನಿಮಾ ನೋಡಿದ್ರಿ ಅನ್ನೋದು ಗೊತ್ತಿತ್ತಷ್ಟೇ. ಸೀದಾ ಹೋದ್ವಿ ಶರ್ಟನ್ ಹೋಟೆಲಲ್ಲಿ. ಸಾರ್ ಕತೆ ಹೇಳಿದರು.
ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ಏನನ್ನೂ ತುಂಬ ತಲೆಯಲ್ಲಿ ತುಂಬ್ಕೊಂಡು ಹೋಗಿದ್ದಿಲ್ಲ, ಬ್ಲ್ಯಾಂಕಾಗಿ ಹೋಗಿದ್ದೆ. ನಾನು ಕತೆ ಲೈನ್ ಕೇಳ್ತಾ ಇದ್ದಾಗೇ ಅರೆ ಇಸ್ಕಿ ನಾನು ಈ ಥರದೊಂದು ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದೇ ಥರ ಇದೆಯಲ್ಲ. ನನಗೆ ಅಷ್ಟು ಇಷ್ಟ ಆಗೋಯ್ತು ಆ ಪಾತ್ರಗಳು. ಆಮೇಲೆ ಈ ಸಿನಿಮಾದ ಒಂದು ಪ್ಲೇ ಮಾಡಿರುವಂಥ ರೀತಿ ಇದೆಯಲ್ಲ, ಸೀನ್ಸ್ಗಳು. ಈಗ ಹೇಗೆ ಅಂತಂದರೆ ಆ ಪ್ರತಿಯೊಂದು ಸೀನು ಕೂಡ ಇದು ಬೇಕು ಇದು ಬೇಕು ಇದು ಬೇಕು, ಅದನ್ನು ಅವರು ಎಂಟರ್ಟೈನ್ಮೆಂಟ್ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ತೊಗೊಂಡೋಗಿದ್ರು. ಒನ್ ಆಫ್ ದಿ ಪರ್ಫೆಕ್ಟ್ ನೀಟ್ ಸಬ್ಜೆಕ್ಟ್ ಆ್ಯಂಡ್ ಏನು ಸ್ಕ್ರೀನ್ ಪ್ಲೇ. ಅಲ್ಲಿಂದ ಇಮಿಡಿಯೇಟಾಗಿ ಶುರು ಆಯಿತು. ನಾನು ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಯೋಚನೆ ಮಾಡ್ತಾ ಬಂದೆ, ಸಾಯಿ ಸರ್ ಆ್ಯಕ್ಚುಲಿ ನನ್ನಂಥವ್ರನ್ನ ಎಷ್ಟು ಜನನ್ನ ಹೀರೋಗಳನ್ನು ನೋಡಿರಲ್ಲ, ಅಂಥದ್ರಲ್ಲಿ ನಾನಿನ್ನೂ 2-3ನೇ ಸಿನಿಮಾ ಮಾಡಿದಂತು. ಆದರೂ ಅಷ್ಟೇ ತಾಳ್ಮೇಲೆ ಕತೆ ಹೇಳಿದ್ರಲ್ಲ, ಅಷ್ಟು 1 ಗಂಟೆಗೆ ಸಮಯ ತಗೊಂಡು ಇವರಿಗೆ ಯಾವ ಥರ ಅನಿಸಿರ್ಬೋದು ಅಂದರೆ, ಎಷ್ಟೆಷ್ಟೋ ಸ್ಟಾರ್ಗಳಿಗೆ ಮಾಡಿದ್ದೀನಿ, ಇವನಿಗೂ ಕೂಡ 1 ಗಂಟೆ ಕತೆ ಹೇಳ್ಬೇಕಲ್ಲಪ್ಪ, ಇವನೂ ನಾನು ಒಪ್ಪಿಸ್ಬೇಕಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿ ಬರುತ್ತಲ್ಲ. ಆದರೂ ಕೂಡ ಅಷ್ಟೇ ತಾಳ್ಮೆ, ಅಷ್ಟೇ ಶ್ರದ್ಧೆಯಿಂದ ಅದನ್ನು ಹೇಳಿದ್ದು. ಆಮೇಲೆ ನನಗೆ ಅದು ತುಂಬ ಇಷ್ಟ ಆಗಿರುವಂಥದ್ದು, ಅದು ತುಂಬ ಖುಷಿ ಆಯಿತು. ಅವತ್ತು ನಿರ್ಮಾಪಕರು ಕೂಡ ಜೊತೆಗಿದ್ದರು. ನಾನು ನಮ್ಮ ನಿರ್ಮಾಪಕರ ಬಗ್ಗೆ ಆಮೇಲೆ ಹೇಳ್ತೀನಿ. ಅವರು ಪರಿಚಯ ಆಗಿದ್ದು, ಅವರು ಡೈರೆಕ್ಟರ್ ಸರ್ ಹೇಳಿದ್ರಲ್ಲ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ, ಅದೇ ಥರ ನನಗೂ ಕೂಡ ಚಿತ್ರಸಂತೆ ಫಂಕ್ಷನಲ್ಲಿ ಇದಕ್ಕೂ ಮುಂಚೆ ಪರಿಚಯ ಆಗಿದ್ದರು. ಬಟ್ ಅವತ್ತು ಅವರು ಪಕ್ಕದಲ್ಲೇ ಕೂತಿದ್ರು. ನನಗೆ ಖಂಡಿತವಾಗೂ ಇವರು ನಾನು ಮುಂದೊಂದು ದಿವಸ ಒಂದು ಚಿತ್ರ ಮಾಡ್ತೀವಿ ಅಥವಾ ಇವರೊಬ್ಬರು ಸಿನಿಮಾ ನಿರ್ಮಾಪಕರನ್ನು ನಾನು ಊಹೆನೂ ಮಾಡಿದ್ದಿರಲಿಲ್ಲ. ಅಲ್ಲಿಂದ ಸುಮಾರು ದಿವಸ ಆದಮೇಲೆ ನೆಕ್ಸ್ಟ್ ಜರ್ನಿ ಅದು. ಇಲ್ಲಿಂದ ಸಾಯಿ ಸರ್ದು ಶುರುವಾಯಿತು ಜರ್ನಿ. ಸಿನಿಮಾ ಶೂಟಿಂಗು ಒಂದು ಪ್ಲ್ಯಾನ್ ಪ್ರಕಾರ ನಡೆದೋಯ್ತು. ನಾನು ನೀವು ಕೇಳ್ಬೋದು, ಅವಲೇ ಮೇಡಮ್ ಕೇಳಿದರು, ಶಾರದಾ ಮೇಡಮ್ ಡೈರೆಕ್ಟರ್ ಸರ್ಗೆ, ಹೇಗೆ ನಿಮ್ಮ ಜನ್ರೇಷನ್ಗೂ ಈಗ ಯಾವ ಥರ ಹೊಂದಾಣಿಕೆ ಆಯಿತು ಅಂತ. ನಮ್ಮ ಡೈರೆಕ್ಟರ್ ಸರ್ದು ಎನರ್ಜಿ ಯಾವ ಥರ ಅಂತ ಹೇಳ್ತೀನಿ. ಬೆಳಿಗ್ಗೆ 6:15 ಶೂಟಿಂಗ್ ಸ್ಪಾಟಿಗೆ ಬಂದರೆ ಸಂಜೆ 6 ಗಂಟೆ ಪ್ಯಾಕಪ್ ಆಗೋ ತನಕ ಒಂದು ಕ್ಷಣ ಅವ್ರು ನಾನು ಕೂತಿರೋದು ನಾನು ಯಾವತ್ತೂ ನೋಡಿಲ್ಲ, ಮಧ್ಯಾಹ್ನ ಎಕ್ಸೆಪ್ಟ್ ಊಟದ ಟೈಮ್ ಬಿಟ್ಟು. ಅಷ್ಟು ಎನರ್ಜಿ, ಅಷ್ಟು ಶಿಸ್ತುಬದ್ಧವಾಗಿ ಒಂದು ಸಿನಿಮಾನ ಮಾಡೋ ಅಷ್ಟೊತ್ತಿಗೆ ಯಾವ ಒಂದು ಶ್ರದ್ಧೆ, ಆಮೇಲೆ ಯಾವ ಒಬ್ಬ ಹುಡುಗನೂ ಕೂಡ ಅಷ್ಟು ಎನರ್ಜೆಟಿಕ್ ಆಗಿ, ಅಷ್ಟು ನೀಟಾಗಿ, ಅಷ್ಟು ಏನು ಯಾವುದೇ ರೀತಿಯ ಸಣ್ಣ ಸ್ಟ್ರೈನ್ ಇಲ್ಲಿದ್ದಂಗೆ ಮಾಡೋದಕ್ಕೆ ಅಷ್ಟು ಈಸಿ ಇಲ್ಲ. ಅದೆಲ್ಲವೂ ಕೂಡ ಅವ್ರ ಜೊತೆ ಮಾಡೋ ಅಷ್ಟೊತ್ತಿಗೆ ಒಂದು ಪಾಠಗಳು ಹೇಗೆ ಅಂತಂದರೆ, ಒಬ್ಬ ಆರ್ಟಿಸ್ಟಿಗೆ, ಒಬ್ಬ ಟೆಕ್ನಿಷಿಯನ್ಗೆ, ಒಬ್ಬ ಸಣ್ಣ ಕಲಾವಿದ ಇರಲಿ ದೊಡ್ಡ ಕಲಾವಿದ ಇರಲಿ ಯಾವ ಥರ ಗೌರವ ಕೊಡೋದು, ಒಬ್ಬ ಪ್ರೊಡ್ಯೂಸರ್ ಫೇವರ್ ಆಗಿ ಅವರಿಗೆ ಎಷ್ಟು ಮಟ್ಟಿಗೆ ಯಾವುದೇ ರೀತಿಯ ತೊಂದರೆನೂ ಕೊಡದೆ ಸಿನಿಮಾನೂ ಚೆನ್ನಾಗಿ ಮಾಡಿಕೊಂಡು ಹೇಗೆ ಹೋಗಬೇಕು ಅನ್ನೋದನ್ನು ಸಾರಿಂದ ಕಲ್ತಂಥ ಸುಮಾರಷ್ಟು ಪಾಠ. ಆಮೇಲೆ ನಾನು ಯಾವಾಗಲೂ ಒಂದು ಕ್ವಶನ್ ಕೇಳ್ತಿದ್ದೆ, ಸರ್ ನಿಮ್ಗೆ ಯಾರಾದರೂ ಬಂದು ಒಂದು 105 ದಿವಸ ಶೂಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ ಸರ್ ಅಂತ, ಯಾವ್ದಾದ್ರು ಒಂದು ಸಿನಿಮಾ. ಇಲ್ಲಮ್ಮ, ಯಾವತ್ತೂ ನೋಡಮ್ಮ ಸಬ್ಜೆಕ್ಟ್ ಅನ್ನೋದಿದೆಯಲ್ಲ ಅದನ್ನು ಕೇಳಿದರೆ 300 ದಿವಸನಾದರೂ ಮಾಡೋಣ. ಈ ಸಿನಿಮಾ ಈ ಕತೆಗೆ 45ರಿಂದ 50 ದಿವಸ ನನಗೆ ಬೇಕು, ಇಷ್ಟು ನಮಗೆ ಸಾಕು. ಅಂದರೆ ಪ್ರತಿಯೊಂದು ಕೂಡ ಒಂದು ಜಡ್ಜ್ಮೆಂಟ್ ಇದ್ದರೆ, ಇಷ್ಟೇ ನನಗೆ ಇದೇ ಸಿನಿಮಾ ನಾನು ತೆಗೆಯೋದು, ಇಷ್ಟೇ ಶಾರ್ಟ್ಸು, ಇಷ್ಟೇ ಬೇಕು ನನಗೆ ಅಂತ ಒಂದು ಜಡ್ಜ್ಮೆಂಟ್ ಇದ್ಬಿಟ್ರೆ ಯಾವ ಸಿನಿಮಾನೂ ಕತೆಗಿಂತ ದೊಡ್ಡದಲ್ಲ ಅನ್ನೋದು ಅವರ ವಾದ. ಅದು ಕೂಡ ಸತ್ಯ. ನಮ್ಮ ಟೈಟಲ್ ಲಾಂಚಿಗೆ ಬಂದಿರೋ ಪ್ರೆಸ್ ರಿಪೋರ್ಟರ್ಸ್, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಸುರ್ಬಿ ಪ್ರೊಡಕ್ಷನ್ಸಲ್ಲಿ ನಂದು 3ನೇ ಸಿನಿಮಾ. ಫಸ್ಟ್ ಬಂದುಬಿಟ್ಟು ಉಗ್ರ ಗುಣಮ್ ಅಂತ ಹೇಳಿ, ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಉಗ್ರ ತಾಂಡವ ಅಂತ ಹೇಳಿಬಿಟ್ಟು ನಮ್ಮ ಸರ್ ನನಗೆ ಹೀರೋಯಿನ್ ಆಗಿ ಅವಕಾಶ ಕೊಟ್ಟರು. ಅದಾದಮೇಲೆ ಡಿಸ್ಕಸ್ ಮಾಡಿದ್ದೆ ಕಾಮನ್ ಮ್ಯಾನ್ ಈ ಮೂವಿ. ಇನ್ನು ಸಾಯಿ ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಎಲ್ಲೇ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು ತುಂಬಾ ತಿದ್ದಿ ತುಂಬ ಪೇಷನ್ಸಿಂದ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಜಿ ಕೃಷ್ಣ ಸರ್, ಆಮೇಲೆ ದೀಪು ಸರ್, ಮಾರುತಿ ಸರ್ ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್, ಫುಡ್ ಡಿಪಾರ್ಟ್ಮೆಂಟ್, ಅಕೌಂಟೆಂಟ್ ಸರಳ ಮ್ಯಾಮ್ ಎಲ್ಲರೂ ಧೈರ್ಯ ತುಂಬಿದ್ದಾರೆ. ಆ್ಯಂಡ್ ನಾನು ಫ್ರೆಶರ್ ಆಗಿಬಿಟ್ಟು ಸ್ವಲ್ಪ ಎಲ್ಲೆಲ್ಲೋ ಎಡಿಯುತ್ತದೆ ತುಂಬ, ಅವಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ನ ಜೊತೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಎಲ್ಲರೂ ನನಗೆ ಧೈರ್ಯ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ಕಾಮನ್ ಮ್ಯಾನ್ ಮೂವಿ ನನಗೆ ಒಳ್ಳೆ ಹೆಸರು ತಂದು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನೀವು ಒಂದೇ ಕ್ವಶನ್ ಕೇಳಿದ್ರ ಚಿತ್ರ ನಿರ್ಮಾಣ ಮಾಡೋಕ್ಕೆ ಕಾರಣ ಏನು ಅಂತ. ಕ್ವಶನ್ನು ನೀವೇ ಕೇಳಿದ್ದೀರಾ, ಆನ್ಸರು ನಿಮ್ಮ ಹತ್ರನೇ ಇದೆ. ನಾನು ಒಬ್ಬ ರಂಗಭೂಮಿ ಕಲಾವಿದ ಅಂತ ನೀವೇ ಹೇಳಿದ್ದೀರಾ. ನಾನು ಆವಾಗಲೇ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಸಮುದಾಯ ಒಂದು ಟ್ರೂಪಲ್ಲಿ ನಾನು ಇದ್ದೆ ಒಬ್ಬ ನಟನಾಗಿ. ಹಾಗಾಗಿ ಆ ಒಂದು 2089-90ಲೇ ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟೆ.
ಆ ಟೈಮಲ್ಲಿ ನನಗೆ ಸಾಯಿ ಪ್ರಕಾಶ್ ಸರ್ ಅಂತವ್ರು ಬಂದು ಬೆಂಬಲವಾಗಿ ನಾನು ನಿಲ್ಲಿಲ್ಲ, ಯಾಕೆಂದರೆ ನಾನು ಅವ್ರನ್ನ ಮೀಟ್ ಮಾಡಲಿಲ್ಲ, ನನ್ನ ಹತ್ರ ಬಂಡವಾಳನೂ ಇರಲಿಲ್ಲ. ಹಂಗಾಗಿ ಯಾರನ್ನೂ ಮೀಟ್ ಮಾಡೋಕ್ಕಾಗಲಿಲ್ಲ. ನಮ್ಮ ಜೊತೆ ನಿಂತು ನಾನು ನಿಲ್ತೀನಪ್ಪ ನೀವು ಮಾಡು ಅನ್ನೋರು ಯಾರೂ ಇರಲಿಲ್ಲ. ಹಾಗಾಗಿ ನಾನು ಒಂದು BSNL ಒಬ್ಬ ಕ್ಯಾಶುವಲ್ ಮಜ್ದೂರಾಗಿ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ನನಗೆ ಕನ್ಫರ್ಮ್ ಆಯಿತು. ನಮ್ಮ BSNL ಎಂಪ್ಲಾಯೀಸು, ನನ್ನ ಕೊಲೀಗ್ಸು ಕೂಡ ಇಲ್ಲಿ ಬಂದಿದ್ದಾರೆ. ಈ ಗೋಮೂರ್ತಿ ಇರ್ಬೋದು, ಮಾಲಿಂಗ ಇರ್ಬೋದು, ಪಟ್ಟಯ್ಯ ಇರ್ಬೋದು, ನಾಗರಾಜ್ ಇರ್ಬೋದು, ತುಂಬ ಜನ ಎಲ್ಲ ಬಂದಿದ್ದಾರೆ. ಆದರೆ ನಾನು BSNL ಒಬ್ಬ ಆರ್ಡಿನರಿ ಎಂಪ್ಲಾಯ್ ಆಗಿ, ಆಮೇಲೆ ಬ್ಯಾಂಗ್ಳೂರು ಡಿಸ್ಟಿಕ್ ಯೂನಿಯನ್ ಸೆಕ್ರೆಟರಿ ಆಗಿ, ಕರ್ನಾಟಕ ಸರ್ಕಲ್ ಲೀಡ್ರ್ ಆಗಿ ನಾನು ಅಲ್ಲಿ ಸೇವೆನ ಮಾಡಿದೆ. ಅದಾದ ನಂತರ ಒಂದು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕ್ದೆ 2017 ಅಲ್ಲಿ ಆಲ್ರೆಡಿ ನೀವು ಹೇಳಿದ್ದೀರ. ಅದಾದ ನಂತರ ಸುಮಾರು ಪ್ರಾಜೆಕ್ಟ್ಗಳ್ನ ಮಾಡಿ, ಸುಮಾರು ಬ್ರಾಂಚ್ಗಳ್ನ ಮಾಡಿ, ಒಂದು ಸೋಷಲ್ ಸರ್ವಿಸಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಅವ ಮಕ್ಕಳಿಗೆ ಏನು ನೆಸೆಸಿಟಿ ಇದೆಯೋ ಅದನ್ನೆಲ್ಲ ಮಾಡ್ತಾ ಬಂದೆ. ಕೆಲವು ಅನಾಥಾಶ್ರಮ ಇರ್ಬೋದು, ಹೀಗೆ ಒಂದು ಸೋಷಲ್ ಸರ್ವಿಸ್ನ ಮಾಡ್ತಾ ಬಂದೆ. ಅದ್ರ ಜೊತೆಗೆ ಈ ಒಂದು ಸಿನಿಮಾ ಫೀಲ್ಡ್ಗೆ ಅಕಸ್ಮಾತಾಗಿ ಮತ್ತೆ ಎಂಟ್ರಿ ಆದೆ. ಯಾಕೆಂದರೆ ಯಾರೋ ಒಬ್ಬರು ಬಂದುಬಿಟ್ಟು ಸರ್ ನಮ್ಮದು ಮುಹೂರ್ತ ಇದೆ ಬನ್ನಿ ಅಂದರು. ಆ ಮುಹೂರ್ತಕ್ಕೆ ಹೋದ್ಮೇಲೆ ಇಲ್ಲ ಸರ್ ನಂದು ಒಂದು ಸಿನಿಮಾ ಇದೆ, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂದರು. ಹಾಗಾಗಿ ಒಂದು ಉಗ್ರಗುಣಂ ಅಂತ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ನಮ್ಮ ಏನು ಸೋನಾಲ್ ಅಥವಾ ಹೀರೋಯಿನ್ ಏನಿದಾರೋ ಈಗ ಅವ್ರನ್ನ ಒಂದು ಹೀರೋಯಿನ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಉಗ್ರ ತಾಂಡವ ಅಂತ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದು. ಅದು ಆಲ್ರೆಡಿ 99% ಆಗಿ ಪ್ಯಾಚ್ ವರ್ಕ್ ಪೆಂಡಿಂಗ್ ಇದೆ. ಅದಾದ ನಂತರ ಈ ಒಂದು ಕಥೆನ ನಾನು ಸೃಷ್ಟಿ ಮಾಡಿದೆ. ಇದು ಫಸ್ಟ್ ಬಂದು ವಿಧಾನಸೌಧ ಹರಾಜ್ ಅಂತ ಇಟ್ಟೆ. ಹುಷಾರ್ ನೀನಿರಲ್ಲ ಆಮೇಲೆ ಅಂದರು. ಸರಿ ಬಿಟ್ಬಿಟ್ಟೆ. ನಾನೇ CM ಅಂತ ಇಟ್ಟೆ. ಆಮೇಲೆ ನಮ್ಗೆ ಹೀರೋ ಹೇಳಿದ್ರು ಬೇಡ ಸರ್, ಫಸ್ಟೇ ನಾವು ಯಾಕೆ ಹೇಳೋದು ಸರ್ ನಾನೇ CM ಅಂತ, ಬಿಟ್ಬಿಡಿ ಸರ್ ಬೇರೆ ಯಾವ್ದಾದ್ರು ಇಡೋಣ ಅಂತ. ಆಮೇಲೆ ಸ್ಟಾರ್ಟ್ ಆಗಿದ್ದೆ ಕಾಮನ್ ಮ್ಯಾನ್ ಅಂತ ಅಂದ್ಬಿಟ್ಟು ಈಗ ನಮಗೆ ಕನ್ಫ್ಯೂಸ್ ಇತ್ತು. ಯಾಕೆಂದರೆ ನಾನೇ CM ಅನ್ನೋದು ನನಗಿಷ್ಟ ಆಯಿತು. ಯಾಕೆಂದರೆ ನಾನು CM ಕ್ಯಾರೆಕ್ಟರ್ ಮಾಡ್ತಿದ್ದೆ. ಈಗ ನಾನೇ CM ಅಂತ ತೋರಿಸ್ಕೊಬೇಕು ಅಂತ ಅಂದ್ಬಿಟ್ಟು ನಾನೇ CM ಅಂತ ಇಡೋಣ ಅಂತ ನೋಡಿದೆ. ಇವ್ರು ಹೇಳಿದ್ರು ಹೀರೋ ಬಿಡ್ತಾ ಇಲ್ಲ ಗೌರಿಶಂಕರ್ ನನಗೆ. ಇಲ್ಲ ಸರ್ ಅದು ಬೇರೆ ಯಾವ್ದಾದ್ರು ಟೈಟ್ಲ್ ಇಡಿ ಸರ್ ಅಂತ. ಆಮೇಲೆ ಆಯಿತು ಒಂದು ಕಾಮನ್ ಮ್ಯಾನ್ ಅಂತ ಡಿಸೈಡ್ ಆಯಿತು. ಆದರೆ ನಮ್ಮಲ್ಲಿ ಟಕಬರ್ರು ಈಗ ಇದನ್ನೇನು ಮಾಡಬೇಕು, ನಾವು ಸಾರ್ವಜನಿಕರಿಗೆ ಬಿಟ್ಬಿಡೋಣ ಅಂತ. ಆಮೇಲೆ ಏನು ಮಾಡ್ದೋ ಎಲ್ಲ ವಾಟ್ಸಪ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಪ್ರತಿಯೊಬ್ಬರು ಇವನ್ ನವೀನು ಭಾಳ ಹೆಲ್ಪ್ ಮಾಡಿದ್ರು ನಮಗೆ ಪ್ರಮೋಟರ್ಸು. ಅವ್ರ ಮೂಲಕ ಸುಮಾರು ಲಕ್ಷಾಂತರ ಜನಕ್ಕೆ ಅದು ರೀಚ್ ಆಯಿತು. ಆ ರೀಚ್ ಆದಮೇಲೆ ಎಲ್ಲ ಬಂದಿತ್ತು ಗೌರಿಶಂಕರ್ ಕಡೆ. ಅದೇನೋ ಗೊತ್ತಿಲ್ಲ, ನನ್ನ ಕಡೆಂದು ಬರಲಿಲ್ಲ, ರಿಸಲ್ಟ್ ಬಂದಿತ್ತು ಅವ್ರ ಕಡೆ ಕಾಮನ್ ಮ್ಯಾನ್ ಅಂತ. ಕೊನೆಗೆ ಡಿಸೈಡ್ ಮಾಡಿತ್ತು ಕಾಮನ್ ಮ್ಯಾನ್ ಅಂತ. ಹಾಗಾಗಿ ಇವತ್ತು ಎಲ್ಲ ಕಡೆ ಕಾಮನ್ ಮ್ಯಾನ್ ಅನ್ನೋದು ಮುಂಚಿತವಾಗಿ ಪ್ರಚಾರ ಆಗಿದೆ. ಇವತ್ತು ಒಂದು ಟೈಟಲ್ನ ನಾವು ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡ್ದೋ. ಅದಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಶೂಟಿಂಗ್ನ ಸ್ಟಾರ್ಟ್ ಮಾಡ್ಬೇಕು ಸರ್, ಒಂದು ಮುಹೂರ್ತ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದಾಗ ಡೈರೆಕ್ಟರ್ ಸರ್ ಹೇಳಿದ್ರು ಬೇಡ ಸಿಂಪಲ್ಲಾಗೆ ಪೂಜೆ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ಮಧ್ಯದಲ್ಲಿ ಬೇಕಾದ್ರೆ ನೋಡೋಣ ಅಂತ. ಅದರಲ್ಲಿ ಗಿರೀಶ್ ಗೌಡ್ರು ಇಲ್ಲ ಸರ್ ಮಾಡಲೇಬೇಕು ಮಧ್ಯದಲ್ಲೇ. ಅದು ಏನೋ ಹೇಳ್ಕೊಂಡು ಹಂಗೆ ಹೋಯ್ತು. ಇವ್ರು ನಮ್ಮನ್ನು ಬಿಡಲೇ ಇಲ್ಲ ಡೈರೆಕ್ಟ್ರು. ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಸೆಕೆಂಡ್ ಶೆಡ್ಯೂಲ್ ಕಂಪ್ಲೀಟಾಗಿ ಮಾಡಿಬಿಟ್ರು. ಎಲ್ಲಿಂದ ಪ್ರೆಸ್ ಮೀಟ್ ಮಾಡೋದು? ಆಮೇಲೆ ನಾವು ಡಿಸೈಡ್ ಮಾಡಿದ್ರೆ ಟೈಟಲ್ ಲಾಂಚ್ ಮಾಡ್ತೀವಲ್ಲ ಸರ್, ಆವಾಗ ಪ್ರೆಸ್ ಮೀಟ್ ಮಾಡೋಣ ಅಂತ. ಇವತ್ತು ಆ ಗಳಿಗೆ ಕೂಡ ಬಂದಿದೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಬೆಂಬಲ ಮತ್ತು ನಮ್ಮ ಪ್ರೆಸ್ ರಿಪೋರ್ಟರ್ಸ್ ಏನಿದಾರೋ ನಿಮ್ಮ ಸಹಕಾರ ನಮಗೆ ದಯವಿಟ್ಟು ಬೇಕು. ಮತ್ತು ಈ ಒಂದು ಆಡಿಯನ್ಸು ಏನಿದಾರೋ ನಮ್ಮ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಅಕ್ಕ ತಂಗಿದ್ದಿರ್ಬೋದು, ಎಲ್ಲರೂ ಕೂಡ ಸಪೋರ್ಟು ನಮಗೆ ಬೇಕಾಗುತ್ತೆ. ಒಂದು ಸಿನಿಮಾ ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ನಾನು ನೋಡ್ಬಿಟ್ಟು ಭಾಳ ಖುಷಿ ಆಯಿತು. ಯಾಕೆಂದರೆ ಫಸ್ಟು ನಾವು ಮಾಡಿದ ಊಟ ನಮಗೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಮಗಂತೂ ಭಾಳ ಇಷ್ಟ ಆಯಿತು, ತುಂಬ ಚೆನ್ನಾಗಂತೂ ಬಂದಿದೆ. ನಮ್ಮ ಇವರು ಯಾರೋ ವಿನಯ್ ಚಂದರ್ ಅವರು ಬಂದು ಮ್ಯೂಸಿಕ್ ಡೈರೆಕ್ಟ್ರು ಭಾಳ ಚೆನ್ನಾಗಿ ಅದನ್ನು ಟ್ಯೂನ್ನ ಮಾಡಿದ್ದಾರೆ. ಅದಕ್ಕೆ ತಕ್ಕನಾಗೆ ಸಾಂಗ್ಗಳ್ನ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅವರು ಹೆಸ್ರುಗಳ್ನ ಒಬ್ಬೊಬ್ಬರೇ ಆಮೇಲೆ ಹೇಳ್ತಾ ಹೋಗ್ತಾರೆ.